ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವ್ರ ಹೆಸರು ಶಿವಣ್ಣ ಅಂತ. ಸುಮಾರು ರಾಮನಗರದ ಒಂದು ತಾಲೂಕು ಕಚೇರಿಯಲ್ಲಿ ಸುಮಾರು ಕಳೆದ ಒಂದು 20-25 ವರ್ಷದಿಂದನೂ ಸೇವೆ ಸಲ್ಲಿಸ್ತಿದ್ದಾರೆ. ಮತ್ತು ಹಾಗೆ ಇವರು ಬೆಂಕಿ ಕನ್ನಡ ಪಂಜು ಅನ್ನೋ ಒಂದು ಪತ್ರಿಕೆಯ ಸಂಪಾದಕೂ ಆಗಿದ್ದರು. ಅವರ ಅನುಭವಗಳು, ಅವರ ಒಂದು ಏನು ಇದು ಅವರ ಒಂದು ಕಷ್ಟ ಸುಖಗಳನ್ನ ಕೇಳೋಣ. ಶಿವಣ್ಣವರೇ ನಮಸ್ಕಾರ. ಮತ್ತು ಶಿವಣ್ಣವರೇ, ನಿಮಗೆ ಈ ಒಂದು ಕೆಲಸ ಯಾವ ರೀತಿ ತೃಪ್ತಿಯಾಗಿದೆ ಹೇಳಿ. ತೃಪ್ತಿಯಾಗಿದೆ ಅಂದರೆ ಇಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳು ಬರುತ್ತವೆ. ಯಾವ ರೀತಿ ಸಮಸ್ಯೆ? ಕಚೇರಿ ಬಳಿ, ರಾಮನಗರ ತಾಲೂಕು ಕಚೇರಿ ಬಳಿ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ಇಲ್ಲಿ ಬರುತ್ತೆ. ಜನಗಳ ಸಮಸ್ಯೆ, ಕೌಟುಂಬಿಕ ಸಮಸ್ಯೆ, ಜಮೀನಿನ ಸಮಸ್ಯೆ, ಪೊಲೀಸ್ ವ್ಯಾಜ್ಯಗಳು, ತಕರಾರುಗಳು, ಒತ್ತುವರಿ ಸಮಸ್ಯೆ, ಮರಣ ಮರಣದ್ದು, ಜನನ ಪತ್ರ, ಆಹಾರ ಇಲಾಖೆದು, ಮತ್ತೆ ರೆಕಾರ್ಡ್ ಸೆಕ್ಷನ್, ಸರ್ವೆ ಇಲಾಖೆ, ಪೋಡಿ ಖಾತೆಗಳು, ಖಾತೆ, ಪಾಣಿ, ತಹಸೀಲ್ದಾರ್ ಅವ್ರಿಗೆ, AC ಅವ್ರಿಗೆ, DC ಅವ್ರಿಗೆ ಎಲ್ರಿಗೂ ಅರ್ಜಿ ಬರೀತೀರಾ? ಎಲ್ಲ ರೀತಿಯ ಅರ್ಜಿಗಳನ್ನು ಬರೀ. ಬಟ್ ಇಷ್ಟು ವರ್ಷದಿಂದನೂ ನೀವು ಮಾಡ್ಕೊ ಬಂದಿದ್ದೀರ ಎಲ್ಲ. ನಿಮಗೆ ಸರ್ಕಾರ ಯಾವ ರೀತಿಯೂ ಏನು ಅನುದಾನ ಕೊಟ್ಟಿಲ್ವಾ? ಯಾವುದೇ ಅನುದಾನ ಇಲ್ಲ. ನನ್ನ ಸ್ವಂತ ಇಚ್ಛೆಯಿಂದ, ನನ್ನ ಸ್ವಂತ ಅಭಿಮಾನದಿಂದ, ನನ್ನ ಸ್ವಂತ ಪ್ರೀತಿಯಿಂದ ತಾಲೂಕಿನ ಜನತೆಗೆ ಒಂದು ಒಳ್ಳೆಯದಾಗಲಿ, ರೈತರಿಗೆ ಒಳ್ಳೆಯದಾಗಲಿ ಅನ್ನೋ ಕಾರಣದಿಂದ ನಾನು ಕೂಡ ರೈತ ಕುಟುಂಬದಿಂದ ಬಂದವನು. ಮತ್ತೆ ಬೆಂಕಿ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಿದ್ರು ಕೂಡ ಕೆಲಸ ಮಾಡ್ತಾ ಇದ್ದೀನಿ. ಒಂದು 20-25 ವರ್ಷ ಮಾಡಿದ್ದೀರಾ? ಅಭಿಮಾನದ ಬಗ್ಗೆ ತುಂಬ ಪ್ರೀತಿ ಇರೋದ್ರಿಂದ ನಿಮಗೆ ಬರುವಂಥ ಹಣ ನಿಮ್ಮ ಜೀವನಕ್ಕೆ ಸಾಕಾಗುತ್ತಾ? ಏನು ಅದ್ರ ಸರ್ಕಾರ ಗಮನ ಕೊಡ್ತಿಲ್ವಾ? ನನಗೆ ಯಾವುದೇ ರೀತಿ ಸಂಬಳ ಕೂಡ ಬರ್ತಾ ಇಲ್ಲ. ಜನಗಳು ಕೊಡೋ ದುಡ್ಡೇ 50, 100, 30 ರೂಪಾಯಿ ಇದೆ ಜೀವನ. ಅದರಲ್ಲೇ ನಾನು ಹೆಂಗೋ ನನ್ನ ಒಂದು ದೈನಂದಿನ ಖರ್ಚು ವೆಚ್ಚಗಳನ್ನು ಮಾಡಿಕೊಂಡು. ಸರ್ಕಾರಿ ಅಧಿಕಾರಿಗಳು, ತಹಸೀಲ್ದಾರ್, AC DC ಅವರು ಇದ್ರ ಕಡೆ ಗಮನ ಕೊಟ್ಟಿಲ್ವಾ? ಇಲ್ಲ, ಕೊಟ್ಟಿಲ್ಲ. ನನ್ನ ಅದ್ರ ಬಗ್ಗೆ ನಾನು ಅಕ್ಸೆಪ್ಟು ಅಂದರೆ ಅದನ್ನು ಅಪೇಕ್ಷೆ ಮಾಡೋದಿಲ್ಲ. ಯಾವುದೇ ಕಾರಣದಿಂದ ಯಾರದೇ ದುಡ್ಡನ್ನಾಗಲಿ, ಯಾರದೇ ಇನ್ನೊಬ್ಬರ ದುಡ್ಡನ್ನಾಗಲಿ, ಇನ್ನೊಬ್ಬರ ಆಸ್ತಿನಾಗಲಿ, ಇನ್ನೊಬ್ಬರ ಒಂದು ಇದನ್ನಾಗಲಿ ನಾನು ಅಪೇಕ್ಷೆ ಮಾಡೋದಿಲ್ಲ. ಅವರಾಗ ಅವ್ರ ಪ್ರೀತಿಯಿಂದ ಕೊಟ್ಟರೆ ನಾವು ತಗೊಳ್ತೀವಿ. ಸರ್ಕಾರವನ್ನು ಮತ್ತು ಸ್ಥಳೀಯ MLAಗಳನ್ನ, MP ಗಳನ್ನ ಏನು ಕೇಳ್ತೀರಾ? ಏನೋ ತಮ್ಮ ಕೈಲಾದ ಸಹಾಯ ಮಾಡಿ ಅಂತ ಕೇಳ್ತೀವಿ. ಬಟ್ ನಿಮ್ಮಂಥ ಸಾವಿರಾರು ಜನ ನಮ್ಮ ರಾಜ್ಯದಲ್ಲಿ ಇದ್ದಾರಲ್ವಾ? ಹೌದು, ಇಲ್ಲ. ಓಕೆ, ಧನ್ಯ. ಯುವಕರು, ಉದ್ಯೋಗಿಗಳು, ನಿರುದ್ಯೋಗಿಗಳಾಗಿ ಉದ್ಯೋಗವಿಲ್ಲದೆ ಪದವೀಧರರು ಕೂಡ ಇದೆ. ಓಕೆ, ಧನ್ಯವಾದಗಳು ಶಿವಣ್ಣ.